ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ. ಈಗ ಮತ್ತೊಂದು ವಿಷಯ ಹಂಚ್ಕೋಬೇಕಾಯ್ತು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ಆರ್ ಟಿ ಓದು ಹಿಡಿತವ್ರಲ್ಲ, ಬರೀ ಆರ್ ಟಿ ಓದವ್ರು ಮಾತ್ರ ಹಿಡಿತಾ ಇಲ್ಲ ಫ್ರೆಂಡ್ಸ್, ಟ್ರಾಫಿಕ್ ಪೊಲೀಸವ್ರು ಕೂಡ ಹಿಡಿತಾ ಇದ್ದಾರೆ. ನಿನ್ನೆ ರಾತ್ರಿ 8:15 ಬಿ ಟಿ ಎಮ್ ಲೆವೆಟಲ್ಲಿ ಪೊಲೀಸವರು ಹಿಡಿದ್ಬಿಟ್ಟು ಫೈನ್ ಹಾಕಿದ್ರು. ಫೈನ್ ಯಾಕೆ ಹಾಕ್ತಿರ್ಬೋದು? ಡಾಕ್ಯುಮೆಂಟ್ ಎಲ್ಲ ಇದೆ. ಡಾಕ್ಯುಮೆಂಟ್ ಎಲ್ಲ ಕೇಳಿದ್ರು, ಡಾಕ್ಯುಮೆಂಟ್ ಎಲ್ಲ ಕೊಟ್ಟೆ, ಡಾಕ್ಯುಮೆಂಟ್ ಇದೆ. ಕಾಕಿ ಪ್ಯಾಂಟ್ ಹಾಕಿಲ್ಲ, ಶರ್ಟ್ ಹಾಕ್ಕೊಂಡಿದ್ದೀನಿ, ಕಾಕಿ ಪ್ಯಾಂಟ್ ಹಾಕ್ಕೊಂಡಿಲ್ಲ ಅಂತ ಫೈನ್ 500, ಯೂನಿಫಾರ್ಮ್ ಇಲ್ಲ ಅಂದ್ಬಿಟ್ಟು ಅಂತ. ಅದಾದಮೇಲೆ ರ್ಯಾಪಿಡೋದಲ್ಲಿ ಬನಶಂಕರಿಯಿಂದ ಸಿಲುಕ್ಬೋರ್ಡ್ ಒಂದು ಕಸ್ಟಮರ್ ಕರ್ಕೊಂಡು ಹೋಗ್ತಿದ್ದೆ. ಮೀಟ್ರ್ ಹಾಕಿರಲಿಲ್ಲ ಅಲ್ಲ, ಮೀಟ್ರ್ ಯಾಕಪ್ಪ ಹಾಕಿಲ್ಲ, ಮೀಟ್ರ್ ಹಾಕ್ಬೇಕಲ್ಲ ಸರ್, ರ್ಯಾಪಿಡೋ ಓಡಿಸ್ತಾ ಇರೋದು. ಸರಿ ಆಯಿತು, ರ್ಯಾಪಿಡೋದಲ್ಲಿ ಎಕ್ಸ್ಟ್ರಾ ಚಾರ್ಜ್ ಆಗ್ತಿದೆ ಅಲ್ಲ, ಇವರು ಅಲ್ಲಿಂದ ಅಲ್ಲಿಗೆ ಎಷ್ಟಾಗುತ್ತೆ, ನೀವು ಎಷ್ಟು ಕೊಡ್ತಾಯಿದ್ದೀರಾ, ಎಕ್ಸ್ಟ್ರಾ ಪೇಮೆಂಟ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ನನಗೆ ಗೊತ್ತಿಲ್ದಿರೋದು ಏನಂದರೆ, ಇವ್ರು ಯಾರನ್ನ ಕೇಳಬೇಕು? ಕಂಪ್ನಿಯವನು ಕೇಳಿ. ಕಂಪ್ನಿಯವನು ಎಷ್ಟು ಕೊಟ್ಟರು ನಾವು ಹೋಗ್ತೀವಲ್ಲ. ಇನ್ನೊಂದು ಕಸ್ಟಮರ್ ಎಕ್ಸ್ಟ್ರಾ ಟಿಪ್ಸ್ ಅಂತ ಹಾಕ್ತಾರೆ. ಆ ಟಿಪ್ಸ್ ಹಾಕೋದನ್ನು ಲೆಕ್ಕ ಹಾಕೊಂಡು ಹೇಳ್ತಾ ಇದ್ದಾರೆ ಕಸ್ಟಮರ್. 140 ರೂಪಾಯಿ, 160, 180, 180 ಅನ್ಕೊಳ್ಳಿ, 180 ರೂಪಾಯಿ. ಅದಕ್ಕೂ ತೊಗೊಂಬಂದ್ಬಿಟ್ಟು ಡ್ರೈವರ್ಗಳದೇ ಪ್ರಾಬ್ಲಮ್ ಅಂದರೆ ಹೇಗೆ? ನಾನು ಎಲ್ಲ ಟ್ರಾಫಿಕ್ ಪೊಲೀಸವ್ರಿಗೂ ಕೇಳ್ಕೊತಾರೆ ಒಂದೇ, ನಿಮಗೆ ಮಾಡಬಾರ್ದಾ ಕರ್ನಾಟಕದಲ್ಲಿ ಆ್ಯಪ್ ಬ್ಯಾನ್ ಮಾಡಿಸ್ಬೇಕು. ಆವಾಗ ಯಾರು ಕೂಡ ಮಾಡೋಕ್ಕೆ ಹೋಗಲ್ಲ. ಈಗ ಆ್ಯಪ್ ಇಟ್ಕೊಂಡು ಯಾರು ಕೂಡ ರೋಡ್ ಸೈಡಲ್ಲಿ ಬಂದು ನಿಮಗೆ ಆಟೋ ಕೇಳ್ತಾ ಇಲ್ಲ. ಆ್ಯಪಲ್ಲೇ ನಾವು ಡ್ಯೂಟಿ ಮಾಡೋಕ್ಕಾಗೋದು, ಆ್ಯಪಲ್ಲೇ ನಾವು ಬದುಕೋಕ್ಕಾಗ್ತಾ ಇರೋದು. ಆ್ಯಪಲ್ಲಿ ಡ್ಯೂಟಿನೇ ಮಾಡಬಾರ್ದು ಅಂದರೆ ಹೇಗೆ? ಇವ್ರಿಗೇನು ಸಿಕ್ಕಿಲ್ಲ ಅಂದರೆ ಹೊಸದಾಗಿ ಏನಾದ್ರು ಒಂದು ಕಂಡಿಡ್ಕೊತಾ ಇದ್ದಾರೆ. ಇಷ್ಟು ದಿವಸ ಡಾಕ್ಯುಮೆಂಟ್ ಇಲ್ಲ ಅಂತಿದ್ರು, ನೆಕ್ಸ್ಟ್ ಹೆಂಗೆ ಅಂದರೆ ಬಂದಿರೋ ಕಸ್ಟಮರು ಕೂಡ ಇದು ಆ್ಯಪ್ ಅಲ್ಲ, ಮೊಬೈಲ್ ಲಾಕ್ ಓಪನ್ ಮಾಡು, ಆ್ಯಪ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದಾರೆ. ರ್ಯಾಪಿಡೋ ಓಡಿಸ್ತಿದ್ದಾನ ಇಲ್ಲ ಯಾವುದು ಓಡಿಸ್ತಾ ಇದ್ದಾನೆ ಅಂದ್ಬಿಟ್ಟು ಅಂತ. ಬರೀ ರ್ಯಾಪಿಡೋ ಅಂತಲ್ಲ, ಓಲಾ ಊಬರ್ ಕೂಡ ಅಷ್ಟೇ. ಯಾವುದೋ ಆ್ಯಪಲ್ಲಿ ಡ್ಯೂಟಿ ಮಾಡೋಂಗಿಲ್ವತ್ತೆ ಡ್ರೈವರ್ಗಳು ಏನಿದ್ರು ರೋಡ್ ಸೈಡು ಮೀಟ್ರ್ ಹಾಕ್ಕೊಂಡೇ ಓಡಿಸ್ಬೇಕಂತ ಆಟೋನ. ನಾನು ಇನ್ನೊಂದು ಹೆಂಗೆ ಅಂದರೆ, ಕಣ್ಮುಂದೆಗಡೆ ಅವರೇ ಬುಕ್ ಮಾಡಿ ಆಟೋದನ್ನ ಕರೆಸ್ಬಿಟ್ಟು ಹಿಡ್ಕೊತಾ ಇದ್ದಾರೆ. ಇದು ಯಾವ ಕಡೆಯಿಂದ ನ್ಯಾಯ? ಆ್ಯಂಡ್ ಬಿ ಟಿ ಎಮ್ ಲೇಔಟ್ ಕಡೆ ಹೋಗೋರು ಸ್ವಲ್ಪ ಹುಷಾರಾಗಿ ಓಡಾಡಿ, ಯಾಕಂದರೆ ಅವರೇ ಬುಕ್ ಮಾಡಿ, ಅಂದರೆ ಟ್ರಾಫಿಕ್ ಪೊಲೀಸವ್ರದ್ದಲ್ಲ ನಾನು ಹೇಳ್ತಿರೋದು, ಆರ್ ಟಿ ಓದವ್ರದ್ದು ನಾನು ನೋಡಿರೋದು. ಟ್ರಾಫಿಕ್ ಪೊಲೀಸವ್ರದ್ದು ಅವ್ರು ನಾರ್ಮಲ್ಲು ಫಸ್ಟು ಹಿಡಿತಾರೆ, ಹಿಡಿದ್ಮೇಲೆ ಡ್ರೆಸ್ ಹಾಕಿಲ್ಲ, ಪ್ಯಾಂಟ್ ಹಾಕಿಲ್ಲ, ಆಮೇಲೆ ರ್ಯಾಪಿಡೋ ಓಡಿಸೋಂಗಿಲ್ಲ. ಆದರೂ ನಾವು ಗೊತ್ತಲ್ಲ, ನಮ್ಮದೇನಿದ್ರು 100, 200 ಅಣ್ಣ ಅಪ್ಪ ಅಂದ್ಕೊಂಡು 300 ರೂಪಾಯಿ ಕೊಟ್ಟು ಬಂದೆ. ಸೊ ಎಲ್ಲ ನಮ್ಮ ಡ್ರೈವರ್ಸ್ಗಳಿಗೂ ನಾನು ಹೇಳ್ತಿರೋದು, ಸ್ವಲ್ಪ ನೋಡ್ಕೊಂಡು ಡ್ಯೂಟಿ ಮಾಡಿ. ಇದಕ್ಕೆ ಎಂಡ್ ಯಾವಾಗ ಹೇಗೆ ಸಿಗುತ್ತೆ ಅಂತ ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ. ಒಂದು ಆ್ಯಪ್ ಬ್ಯಾನ್ ಮಾಡಬೇಕು, ಇಲ್ಲ ಡ್ಯೂಟಿ ಮಾಡೋಕ್ಕೆ ಬಿಡಬೇಕು. ನಾವು ಡ್ಯೂಟಿ ಮಾಡ್ತಾ ದಿನಕ್ಕೆ ನಾವು ದುಡಿಯೋದೇ 700, 800 ರೂಪಾಯಿ. ಅದರಲ್ಲಿ ಇವ್ರು ಹಿಡ್ಕೊಂಡು ಇವ್ರಿಗೇನೆ 500 ರೂಪಾಯಿ ಕಟ್ಟು ಅಂದರೆ ಹೇಗೆ ಕಟ್ಟೋಣ? ಆ್ಯಪಲ್ಲಿ ಡ್ಯೂಟಿ ಮಾಡೋಂಗಿಲ್ವಂತೆ, ಡ್ಯೂಟಿ ಮಾಡಿದ್ರೆ ಸೀಸ್ ಮಾಡ್ತಾರಂತೆ. ನನ್ನ ಪುಣ್ಯ ಆರ್ ಟಿ ಓದನ್ನು ಹಿಡ್ಕೊಂಡಿಲ್ಲ, ಟ್ರಾಫಿಕ್ ಪೊಲೀಸರು ಹಿಡ್ಕೊಂಡಿದ್ದು. ಆರ್ ಟಿ ಓ ಹಿಡ್ಕೊಂಬಿಟ್ಟು ಆಮೇಲೆ ಆಟೋ ಸೀಸ್ ಮಾಡ್ತೀನಿ ಅಂದರೆ ಏನು ಮಾಡ್ಬೇಕು ಅವಾಗ? ಯಾರನ್ನೋ ಕೇಳಬೇಕು ನಾವು. ಈ ಕಡೆ ರ್ಯಾಪಿಡೋರ್ನೋ ಕೇಳೋದ, ಈ ಕಡೆ ನಮ್ಮ ಹತ್ರನೋ ಕೇಳೋದ, ಯಾರನ್ನ ಕೇಳೋಣ ನಾವು? ನಂಗೆ ನಿಜದ ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್. ಇನ್ ಕೇಸ್ ಮೀಟ್ರ್ ಹಾಕೊಂಡು ಓಡಿಸ್ಬೇಕು ಅಂದರೆ ನಾನು ಅದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಮೀಟ್ರ್ ಹಾಕೊಂಡು ಓಡಿಸಿದ್ರೆ ಒಬ್ಬರು ಕಸ್ಟಮರ್ ಕೂಡ ಯಾರು ಕೂಡ ನಿಮ್ಗೆ ಬಂದ್ಬಿಟ್ಟು ಕೇಳ್ತಾ ಇಲ್ಲ. ರೋಡ್ ಸೈಡಲ್ಲಿ ಯಾರು ಕೂಡ ನಿಮ್ಗೆ ಪಿಕಪ್ ಬರ್ತಾ ಇಲ್ಲ. ನಿಮಗೆಲ್ಲ ಬರ್ತಾ ಇರೋದು ಸುಮ್ಮನೆ ಇರೋ ಮಗಳೇ. ನಿಮಗೆಲ್ಲ ಬರೀ ಮನೆ ಮುಂದೆ ಹೋಗ್ಬಿಟ್ಟು ಈಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ.
ರ್ಯಾಪಿಡೋ ಓಲಾ ಊಬರ್ ಅಂದ್ಕೊಂಡು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟಿಂದನೇ ಬಿಡಬಾರ್ದಾಗಿತ್ತು. ಈಗ ಬಿಟ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಯಾಕೆ ಕಲ್ಲಾಗ್ತಾ ಇದ್ದೀರಾ? ಹ್ಞೂ ಆರ್ ಟಿ ಓದವರು ಏನೋ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಡಾಕ್ಯುಮೆಂಟ್ಸ್ ತೋರಿಸ್ಬೋದು. ನೀವು ಡ್ಯೂಟಿ ಮಾಡೋದನ್ನ ತೆಗೆದು ತೋರಿಸು ಅಂದರೆ ಕಸ್ಟಮರ್ ಕೂತ್ಕೊಂಡಿದ್ದಾಗ ಏನು ಮಾಡ್ತೀರಾ? ಇಲ್ಲ, ಅದೇ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಕಸ್ಟಮರ್ ಕೂತ್ಕೊಂಡಿದ್ದ ತಕ್ಷಣವೇ ನಾವು ಫಸ್ಟೇ ದುಡ್ಡು ಇಸ್ಕೊಂಡು ಅಲ್ಲಿಂದ ಸುಮ್ಮನೆ ಏನೋ ಒಂದು ಡಮ್ಮಿ ಮೀಟ್ರ್ ಆನ್ ಮಾಡಿಕೊಂಡು ಎತ್ಕೊಬರ್ಬೇಕು. ಆ್ಯಪಲ್ಲೂ ಫೋನು ಕೂಡ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಬುಕ್ಕಿಂಗಲ್ಲಿ ಇದಾನ ಇಲ್ವಾ ಅಂದ್ಬಿಟ್ಟು ಅಂತ. ನಾನು ಎಲ್ಲ ಆಟೋ ಡ್ರೈವರ್ ಕೇಳ್ತಿರೋ ಒಂದೇ, ಎಲ್ಲೆಲ್ಲಿ ಪೊಲೀಸರು ಹಿಡಿತಾ ಇರ್ತಾರೆ ಗೊತ್ತಾ, ಆರ್ ಟಿ ಓದಿಗೆ ಹಿಡಿಯೋ ಅಂತ ಒಂದು 20 ಜನ ಅಲ್ಲಿ ನಿಂತ್ಕೊಡ್ಬೇಕು. ಒಂದು 20-30 ಜನ ನಿಂತ್ಕೊಂಡ್ಬಿಟ್ಟು ಈ ಆ್ಯಪ್ ಇಲ್ದಂಗೆ ಏನು ಮಾಡೋಣ ನಾವು ಹೇಳಿ ಅನ್ಬೇಕು. ಇಲ್ಲ ಗೌರ್ಮೆಂಟಿಂದ ಒಂದು ಆ್ಯಪ್ ಬಿಡಿಸಿ, ನಮಗೆ ಬೇಕು ಗೌರ್ಮೆಂಟಿಂದ ಒಂದು ಆ್ಯಪು. ಇಲ್ಲ ಬದುಕೋಕ್ಕಾಗಲ್ಲ ಫ್ರೆಂಡ್ಸ್ ಹಿಂಗೆ. ಯಾರ್ಯಾರು ಆಟೋ ಸಂಘದವರೆಲ್ಲ ಇದ್ದೀರಾ ಎಲ್ಲ ಸೇರಿಕೊಂಡು ಏನೋ ಒಂದು ಇದಕ್ಕೆ ಬೇಗ ಮುಕ್ತಿ ಕೊಡಿಸಿ. ಇಲ್ಲ ಹೀಗೆ ಇರೋಕ್ಕಾಗಲ್ಲ ಫ್ರೆಂಡ್ಸ್. ಈಗ ದಿನ ನಾವು ಒಂದು ಆ್ಯಪಲ್ಲಿ ಹೋಗ್ತೀವಿ, ಯಾರೋ ಪೊಲೀಸರು ಹಿಡಿದ್ರು ಮಾಡೋಂಗಿಲ್ಲ ಅಂತಾರೆ. ಇನ್ನೇನು ಮಾಡೋಣ ಮಾಡೋಂಗಿಲ್ಲ ಅಂದರೆ ಆಟೋನ ಮಾರಾಕ್ಬಿಟ್ಟು ಸುಮ್ಮನೆ ಮನೆ ಕುತ್ಕೊಂಡ್ಬಿಡ್ಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ ಹೋಗಲಿ, ನಿಮ್ಮ ವಿಷಯ ಏನಿದೆ ಅಂತ ತಿಳಿಸಿ. ಇಲ್ಲ ನಿಮಗೂ ಯಾವ್ದಾದ್ರು ಈ ಥರ ಪೊಲೀಸರು ಹಿಡ್ಕೊಂಡ್ರೆ ಅದನ್ನು ನಮ್ಮ ಶೇರ್ ಮಾಡ್ಕೊಳ್ಳಿ, ಎಲ್ಲಿ ಏನು ಅಂತ ಸ್ವಲ್ಪ ನೋಡ್ಕೊಂಡು ಓಡೋಣ. ನನ್ನ ಪ್ರಕಾರ ಬಿ ಟಿ ಎಮಲ್ಲಿ ಹಿಡಿತಿದ್ದಾರೆ, ನಿಮ್ಮ ಪ್ರಕಾರ ಎಲ್ಲಿ ಹಿಡಿತಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ರೆ ಅದನ್ನು ಹೇಳಿ, ಬೇರೆ ಆಟೋದವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು.